ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮನೇಲಿ ಚಿರೋಟಿ ಮಾಡಲಿಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಜೊತೆಗೆ ಕರ್ಜಿಕಾಯಿ ಮಾಡಲಿಕ್ಕೂ ಒಂದೇ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ, ಹೇಗೆ ಮಾಡೋದು ಅಂತ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡ್ಮೇಲೆ ಇದು ಚೆನ್ನಾಗಿ ನಾದ್ಕೊಂಡ್ಮೇಲೆ ಒಂದು ಹದಕ್ಕೆ ಇಟ್ಬಿಡಬೇಕು. ಇಟ್ಬಿಟ್ಟು ಈಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಿಧಾನಕ್ಕೆ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡು ಒಂದು ಹದಕ್ಕೆ ಬರಬೇಕು. ನೋಡಿ, ಆ ಥರ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪನೇ ಕಲಿಸ್ಕೊಂಡು ನಿಧಾನಕ್ಕೆ ಒಂದು ಹದಕ್ಕೆ ಬರಬೇಕು. ಹಿಟ್ಟು ಈ ಥರ ಹದಕ್ಕೆ ಬರಬೇಕು. ಒಂದು ಇದರಲ್ಲಿ ಸಾಫ್ಟಾಗಿ ಒಂದು 10 ನಿಮಿಷ ಅದನ್ನು ಎತ್ತಿಟ್ಬಿಟ್ಟು ಈಗ ಕೊಬ್ಬರಿನ ನಿಧಾನಕ್ಕೆ ಸಣ್ಣ ಉರಿಲಿಟ್ಕೊಂಡು ಕೊಬ್ಬರಿನ ನಿಧಾನಕ್ಕೆ ಹುರ್ಕೋಬೇಕು. ನೀಟಾಗೆ ಅದು ಕೆಂಪು ಬಣ್ಣ ಬರಬೇಕು. ಕಡಲೆನೂ ಕೆಂಪುಗೆ ಹುರ್ಕೋಬೇಕು. ಘಮ ಘಮ ಅಂತ ಸ್ಮೆಲ್ ಬರಬೇಕು. ಅದು ಚೆನ್ನಾಗಿ ಸ್ಮೆಲ್ ಬಂದಮೇಲೆ ಚೆನ್ನಾಗಿ ನಿಧಾನಕ್ಕೆ ಸಣ್ಣ ಉರಿಲೇ ಹುರ್ಕೋಬೇಕು. ಈಗ ಎಳ್ಳು ಹಾಕೋತಾ ಇದ್ದೀನಿ. ಈಗ ಎಳ್ಳೂ ಒಂದು ಹದವಾಗಿ ಇದನ್ನು ಹುರ್ಕೋಬೇಕು ನೀಟಾಗೆ. ಇದನ್ನು ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು ನೀಟಾಗಿ ನಿಧಾನಕ್ಕೆ ಸಣ್ಣ ಉರಿಲೇ ಹುರ್ಕೋಬೇಕು. ಇದು ಬೇಗ ಸಿಟಪಟ ಅಂತ ಸಿಡ್ದೋಗ್ಬಿಡುತ್ತೆ, ಬೇಗ ಕಪ್ಪಗಾಗ್ಬಿಡುತ್ತೆ. ಅದಕ್ಕೆ ಸಣ್ಣ ಉರಿನೇ ಇಟ್ಕೊಂಡು ಸಣ್ಣದಾಗೆ ಹುರ್ಕೋಬೇಕು. ಈಗ ಎಳ್ಳು, ಕೊಬ್ಬರಿ, ಕಡಲೆ ಎಲ್ಲ ಹುರ್ಕೊಂಡಿದ್ವಲ್ಲ, ನೀಟಾಗಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಅರ್ಧರಿಕೆಗೆ ಸ್ವಲ್ಪ ತುರಿಯಾಗಿ ಬಾಯಿಗೆ ಸಿಗುವಾಗೆ ಮಾಡ್ಕೋಬೇಕು. ಹಿಂಗೆ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ಅದು ಕರ್ಜಿಕಾಯಿಗೆ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ. ನಾವು ಪುರಿಗೆ ಥರ ತೊಗೊಂಡು ಪುರಿ ಲಟ್ಟಿಸ್ಕೊತೀವಿ, ಆ ಥರ ತೊಗೊಂಡು ಈ ಥರ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೊಂಡು ಇಟ್ಕೊಂಡು ಆಮೇಲೆ ಎಣ್ಣೆಗೆ ಹಾಕ್ಬೇಕು. ಈ ಥರ ನೀಟಾಗಿ ತೆಳ್ಳಗೆ ಬರಬೇಕು. ಕೆಲವರೆಲ್ಲ ಫಸ್ಟೆಲ್ಲ ಕೈಯಲ್ಲೇ ಮಾಡೋರು ಕರ್ಜಿಕಾಯಿನ. ಇವಾಗೆಲ್ಲ ಅದಕ್ಕೆ ಒಂಥರ ಕರ್ಜಿಕಾಯಿ ಡಬ್ಬಿನೇ ಬಂದಿದೆ ಮಾಡೋಕ್ಕೆ. ಇವಾಗ ಅದಕ್ಕೆ ಹಾಕಿ ನಾವು ಪುಡಿ ಮಾಡ್ಕೊಂಡಿರೋದು ಅದಕ್ಕೆ ಹಾಕಬೇಕು. ನೋಡಿ, ಈ ಥರ ಹಾಕ್ಕೋಬೇಕು. ಡಬ್ಬಿಗೆ ಹಾಕ್ಕೊಂಡು ಆ ಥರ ಪ್ರೆಸ್ ಮಾಡಿ ಅದನ್ನೆಲ್ಲ ತೆಗಿಬೇಕು. ಹಿಟ್ಟನ್ನೆಲ್ಲ ತೆಗೆದು ಆ ಥರ ಸೈಡಲ್ಲಿ ಇಟ್ಕೋಬೇಕು. ಈಗ ಈ ಥರ ಸೇಫಲ್ಲಿ ಬರುತ್ತೆ ನೋಡಿ, ಅದೇ ಕರ್ಜಿಕಾಯಿ. ಇದೇ ಥರ ಎಲ್ಲ ಮಾಡಿಕೊಂಡು ಇಟ್ಕೊಂಡು ಒಂದು ಸೈಡು, ಆಮೇಲೆ ಎಣ್ಣೆಗೆ ಹಾಕ್ತೀನಿ. ಈಗ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕುವ. ಅದು ಕಾಯಲಿ. ಕಾದಾದ್ಮೇಲೆ ನಾವು ಮಾಡಿ ಇಟ್ಕೊಂಡಿದ್ದೀವಲ್ಲ ಕರ್ಜಿಕಾಯಿನ, ಅದನ್ನು ಬೇಯಕ್ಕೆ ಹಾಕುವ. ಒಂದೊಂದಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಈಗ ಎಣ್ಣೆ ಕಾದಿದೆ, ಈಗ ಒಂದೊಂದಾಗಿ ನಿಧಾನಕ್ಕೆ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಬೇಯಿಸ್ಕೊಂಡು ಸಣ್ಣ ಉರಿಲೇ ಬೇಯಿಸ್ಕೋಬೇಕು. ಇದನ್ನು ದಪ್ಪುರಿಲಿ ಬೇಯಿಸ್ಬಾರ್ದು. ಬೇಗ ದಪ್ಪುರಿ ಕೊಟ್ಟರೆ ಕಪ್ಪಾಗ್ಬಿಡುತ್ತೆ. ಸಣ್ಣ ಉರಿಲೇ ಬೇಯಿಸ್ಕೋಬೇಕು. ಸಣ್ಣ ಉರಿಲಿ ಬೇಯಿಸ್ಕೋಬೇಕು ನಿಧಾನಕ್ಕೆ. ನೋಡಿ, ಒಂದೊಂದೇ ಹಾಕಬೇಕು. ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಕಡ್ಡಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ನಿಧಾನಕ್ಕೆ ಉಲ್ಟಾ ಮಾಡೋಕ್ಕೆ ಅದನ್ನು ಹಾಗೆ ಒಂದು ಸ್ವಲ್ಪ ತಿರುಗಿಸ್ಕೋಬೇಕು. ನಿಧಾನಕ್ಕೆ ನೋಡಿ, ಆಗೋದೇ ಇಲ್ಲ ತಿರುಗಿಸ್ಕೊಳ್ಳೋದಕ್ಕೆ. ಆ ಥರ ತಿರುಗಿಸ್ಕೋಬೇಕು ನಿಧಾನಕ್ಕೆ. ಅಯ್ಯೋ, ಹಿಂಗೆ ಈ ಥರ ತಿರುಗಿಸ್ಕೋಬೇಕು.
ಸಣ್ಣೂರಿಲ್ಲೇ ಬೇಯಬೇಕಿದು. ದಪ್ಪಿ ಬೆಂದರೆ ಆಗೋದೇ ಇಲ್ಲ. ಸಣ್ಣೂರಿಲ್ಲೇ ಬೆಂದರೆ ಅದು ಕೆಂಪು ಬಣ್ಣಕ್ಕೆ ಬರಬೇಕು. ನಿಧಾನಕ್ಕೆ ಬಂದರೆ ಕರ್ಜಿಕಾಯಿಗೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕಲರ್ ಬರಬೇಕು. ಜಾಲರಿ ಎತ್ಕೊಂಡು ನಿಧಾನಕ್ಕೆ, ಯಾಕೆಂದರೆ ಅದು ಜಾಸ್ತಿ ಅಲ್ಲಾಡಿಸಿದ್ರೆ ಎಲ್ಲ ಒಳಗಡೆ ಇರೋದೆಲ್ಲ ಹೋಗ್ಬಿಡುತ್ತೆ. ಅದಕ್ಕಾಗಿ ಇದು ನೀಟಾಗಿ ಈ ಥರ ನಿಧಾನಕ್ಕೆ ಎರಡೆರಡೆ ಎತ್ಕೋಬೇಕು. ಇದು ಎತ್ತಿಟ್ಕೊಂಡಿದ್ದೀವಲ್ಲ, ಇದಕ್ಕೆ ಏನು ಮಾಡಬೇಕು ಅಂದರೆ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸ್ವಲ್ಪ ಉದುರಿಸ್ಕೋಬೇಕು. ಮೇಲೆ ಉದುರಿಸ್ಕೊಂಡು ಒಂದು ಸೈಡಲ್ಲಿ ಇಟ್ಬಿಡ್ಬೇಕು. ನಾವು ಅರ್ಧ ಇಟ್ಕೊಂಡಿದ್ವಲ್ಲ ಅದರಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಥರ ನಾವು ಪೂರಿ ಮಾಡ್ತೀವಲ್ಲ ಆ ಥರ ಪೂರಿ ಥರ ಒತ್ಕೊಂಡು ಇಟ್ಕೊಂಡಿದ್ದೀವಿ. ಕರ್ಜಿಕಾಯಿ ಮಾಡ್ಕೊಂಡಿದ್ವಲ್ಲ ಆ ಕರ್ಜಿಕಾಯಿ ಎಣ್ಣೆನೇ ಕಾದಿದೆ. ಅದಕ್ಕೆ ಇವಾಗ ನಾವು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಪೂರಿಗೆ ಅಂತ, ಅದನ್ನು ಇವಾಗ ಬಾಣಲಿಗೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹೊತ್ತು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಿಧಾನಕ್ಕೆ ಸಣ್ಣೂರಿಲ್ಲೇ ಬೇಯಿಸ್ಕೋಬೇಕಿದನ್ನು. ಈಗ ಆಯಿತು. ಈಗ ಮಡ್ಚಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಉಲ್ಟಾ ಮಾಡ್ಕೊಂಡು ಬೇಯಿಸ್ಕೋಬೇಕು ನೀಟಾಗಿ. ಈಗ ಎತ್ಕೊಳ್ಳೋಣ. ಈಗ ಮಾಡ್ಕೊಂಡಿದ್ವಲ್ಲ ಇದಕ್ಕೆಲ್ಲ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ. ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ಆ ಥರ ಹಾಕ್ಕೋಬೇಕು. ಆ ಥರ ಹಾಕ್ಕೋಬೇಕು. ಆಗಿದೆ ಅದು ಕರ್ಜಿಕಾಯಿ. ಇದು ಸಿಹಿ ಪುರಿ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.